ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮೈಸೂರಲ್ಲಿರೋ ವೆದರ್ ಎಲ್ಲಿ ಹೋದ್ರೂ ಸಿಗಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮೈಸೂರಲ್ಲಿರೋ ನಿಜವಾಗ್ಲೂ ಪುಣ್ಯ ಮಾಡಿದೀವಿ. ಇಷ್ಟೊಂದು ನೆರಳು, ತುಂಬಾನೇ ಬಿಸಿಲಿತ್ತು, ಆದ್ರೂ ಇಷ್ಟೊಂದು ಮರಗಳು, ಇಷ್ಟೊಂದು ನೆರಳು. ನೀವು ಯಾವ ಏರಿಯಾಗ ಹೋಗಿ ಈ ತರನೇ ಇರುತ್ತೆ. ಎಷ್ಟು ಚೆನ್ನಾಗಿದೆ. ನಾವು ನಿಜವಾಗ್ಲೂ ಮೈಸೂರಲ್ಲಿ ಇರಕ್ಕೆ ಪುಣ್ಯನೇ ಮಾಡಿದೀವಿ ಅಂತ ಹೇಳ್ಬೋದು. ಅದ್ರಲ್ಲೂ ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಟೈಮಲ್ಲಂತೂ ದಸರಾ ವೈಬ್ಸ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಆಗ್ಲೇ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಾಗಿದೆ. ನಮ್ಮ ಏರಿಯಾದಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಇಷ್ಟು ಬೇಗ ಹಾಕ್ತಿದಾರ ಅನ್ಸ್ತಾ ಇತ್ತು. ಆದ್ರೆ ಇನ್ನ ಇರೋದು 20 ಡೇಸ್ ಕೂಡ ಇಲ್ಲ, ಬೇಗನೆ ದಸರಾ ಬಂದ್ಬಿಡುತ್ತೆ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ಒಂದ್ ಕಡೆಯಿಂದ ಹಾಕೊಂಡ್ ಬರ್ಬೇಕಲ್ವಾ. ಮೈಸೂರಲ್ಲಿ ಆ ಕಳೆನೆ ಬಂದ್ಬಿಟ್ಟಿದೆ, ದಸರಾ ಕಳೆ ಅಂತ ಹೇಳ್ಬೋದು. ಇವಾಗ ನಾನು ಹೋಗ್ತಾ ಇದ್ದೀನಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ. ನಾವು ಇಲ್ಲಿಗೆ ಬಂದಾಗಿಂದ ನಾವ್ ಒಂದು ತಿಂಗಳಲ್ಲಿ ಒಂದ್ 2 ಸರಿನಾರು ಹೋಗ್ತಾ ಇದ್ವಿ. ಆದ್ರೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಅಂತೂ ನನಗೆ ಹೋಗಕ್ಕೆ ಆಗಿರ್ಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಕ್ಕಂತೂ ಫುಲ್ ಟೈಮೇ ಸಿಕ್ಕಿರ್ಲಿಲ್ಲ ಅವರಿಗೆ. ಹಾಗಾಗಿ ಟೈಮ್ ಇದೆ ಅಂತ ಹೇಳಿದ್ರು. ನನ್ ಚಿಕ್ಕ ಮಗಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಅವಳ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಇವತ್ತು ಶನಿವಾರ 1:12ಗೆಲ್ಲ ಹೊರಟಿದೀವಿ. ಇವಾಗ ನಾವ್ ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಳೆ ಬಂದಿದೆ. ಆ ಕುದುರೆಗಳಿಗಾಗಿರ್ಬೋದು, ಆ ಅಂಬಾರಿ ಬಸ್ ನಿಂತಿದ್ಯಲ್ಲ ಅದಂತೂ ಇವಾಗ ಕೇಳಲೇಬೇಡಿ, ತುಂಬಾ ರಶ್ ಆಗುತ್ತೆ. ಸಿಗದೇ ಇಲ್ಲ ಅನ್ಕೊಂತೀನಿ ಸೀಟು ಅಷ್ಟೊಂದು. ಅದ್ರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಆ ಮಗಳದು ಫೀಸ್ ಕಟ್ಬೇಕಿತ್ತು, ಫೀಸ್ ಕಟ್ಬಿಟ್ಟು ಬಂದ್ವಿ ನಾವು. ಅಷ್ಟೊತ್ತಿಗೆ ಅವಳು ವ್ಯಾನ್ ಅಲ್ಲೇ ಬಂದ್ಬಿಟ್ಟಿದ್ಲು ಆಲ್ರೆಡಿ. ಅದಕ್ಕೆ ಅವಳಿಗೆ ಹೇಳ್ಬಿಟ್ಟು ರೆಡಿ ಆಗಿರು ನೀವು, ನಾವ್ ಬರ್ತೀವಿ ಮತ್ತೆ ಸ್ಕೂಲಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಸ್ಕೂಲಿಗೆ ಹೋಗ್ಬಿಟ್ಟು ಬಂದ್ವಿ. ಅವಾಗ ಇವ್ರು ಕೂಡ ರೆಡಿ ಆಗಿದ್ರು. ಹಾಗಾಗಿ ನಾವ್ ಇವಾಗ ಹೊರಟಿದೀವಿ. ಇವಳಿಗೆ ನನ್ ಮಗಳಿಗೆ ಹಾಯ್ ಮಾಡು ಅಂತ ಅಂದ್ರೆ ಅವಳು ಹೇಳ್ತಾಳೆ, ಇಲ್ಲ ನಾನೇ ಮಾತಾಡ್ತೀನಿ, ನಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕೊಡು ಅಂತ. ನೋಡ್ತಾ ಇರ್ಬೋದು ಸಖತ್ ರಶ್ ಆಗಿದೆಯಂತೆ ಬೆಟ್ಟ. ನಮ್ಮನೆಯವ್ರು ಫೋನ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ಗೆ ಅಲ್ಲಿ ಇರ್ತಾರಲ್ವಾ ಡ್ಯೂಟಿಲಿ, ಅವರಿಗೆ ತುಂಬಾ ರಶ್ ಆಗಿದೆ ಅಂತ ಹೇಳ್ತಾ ಇದ್ರು. ನಾವು ಲೇಟಾಗಿ ಕೂಡ ಹೊರಟಿದೀವಲ್ವಾ. ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ರಶ್ಶೇ ಇರುತ್ತೆ ಯಾವಾಗ್ಲೂ. ನಾನ್ ಯಾವಾಗ ಬಂದಿದ್ದೀನಿ ಬೆಟ್ಟಕ್ಕೆ ಅಂತ ಅಂದ್ರೆ ಆಷಾಢ ಟೈಮಲ್ಲಿ ಬಂದಿದ್ದೆ, ಅಲ್ಲಿಂದ ಬಂದೇ ಇಲ್ಲ. ಕರ್ಕೊಂಡ್ ಬಂದಿಲ್ಲ ಇವರು, ಟೈಮ್ ಇರ್ಲಿಲ್ಲ ಅಂತ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪಾಪು ಮಿಸ್ಸಿಂಗ್ ಇದಾನೆ. ಪಾಪು ಮಿಸ್ಸಿಂಗ್ ಇರೋದ್ರಿಂದಾನೇ ಇವ್ರಿಬ್ರನ್ನ ಕರ್ಕೊಂಡು ಹೋಗಕ್ ಸಾಧ್ಯ ಆಯ್ತು. ಯಾಕಂದ್ರೆ ನಮ್ಮ ಹತ್ರ ಕಾರ್ ಇಲ್ಲ ಇವಾಗ. ಎಲ್ಲಿ ಹೋಗ್ಬೇಕು ಅಂತಂದ್ರು 2 ವೀಲರ್ ಅಲ್ಲೇ ಹೋಗ್ಬೇಕಲ್ವಾ. ಹಾಗಾಗಿ ನಾವ್ ಇವ್ರಿಬ್ರು ಮನೇಲಿ ಬಿಟ್ಟು ಹೋಗ್ತಿದ್ವಿ, ಅವನನ್ನ ಕರ್ಕೊಂಡು ಹೋಗ್ತಿದ್ವಿ. ಚಿಕ್ಕವನಲ್ವಾ, ಅವ್ನ್ ಮನೇಲಿ ಇರಲ್ಲ ಅಂತ. ಹೋದ್ ಸಂಡೆ ನಾನು ಊರಿಗೆ ಹೋಗ್ಬಿಟ್ಟು ಅವನನ್ನ ಬಿಟ್ಬಿಟ್ಟು ಬಂದಿದೀನಿ. ಇವ್ರಿಗೂ ಎಕ್ಸಾಮ್ ಇತ್ತು, ಅವ್ನು ಓದ್ಸಕ್ಕೆಲ್ಲ ಬಿಡ್ತಿರ್ಲಿಲ್ಲ, ಯಾವಾಗ್ಲೂ ಟಿವಿ ಎಲ್ಲ ಆನ್ ಮಾಡ್ಕೊಡ್ಬೇಕಿತ್ತು ಅವನಿಗೆ. ಹಾಗಾಗಿ ಇವ್ರಿಗೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ ಕರ್ಕೊಂಡ್ ಬರೋಣ ಅಂತ ನನ್ನ ತಮ್ಮ ಅವರು ಗಣಪತಿ ಎಲ್ಲ ಇಟ್ಟಿದ್ರು, ಅವ್ರ ಫ್ರೆಂಡ್ಸ್ ಎಲ್ಲ ಅದನ್ನ ಕೂಡ ಬಿಡ್ತಾ ಇದ್ರಲ್ವಾ. ಹಾಗಾಗಿ ನಾನು ಅಲ್ಲಿಗೆನೆ ಬಿಟ್ಬಿಟ್ ಬರೋಣ, ಅವನಿಗೆ ಡೋಲ್ ಎಲ್ಲ ಇಷ್ಟ, ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಅಂದ್ಬಿಟ್ಟು ಬಿಟ್ಬಿಟ್ ಬಂದೆ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆಗಿದೀವಿ. ಅಲ್ಲಿ ಪಾರ್ಕಿಂಗ್ ಮಾಡಿದ ಪಕ್ಕನೆ, ಗಾಡಿ ಪಾರ್ಕ್ ಮಾಡ್ತೀವಲ್ಲ ಅದ್ರ ಪಕ್ಕನೆ ಗಣಪತಿ ಇಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಹೇಳ್ಬಾರ್ದು, ಅಷ್ಟ್ ಚೆನ್ನಾಗಿತ್ತು. ತೆಂಗಿನ ಚಿಪ್ಪಿಂದ ಡೆಕೋರೇಷನ್ ಎಲ್ಲ ಮಾಡೋ ತರ ಮಾಡಿದ್ರು. ತುಂಬಾ ರಶ್ ಆಗಿತ್ತು ದೇವಸ್ಥಾನ. ನಾನು ಕ್ಯೂ ಅಲ್ಲೆಲ್ಲ ವಿಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ. ಇವಾಗ ನೋಡಿ ದರ್ಶನ ಎಲ್ಲ ಚೆನ್ನಾಗ್ ಆಯ್ತು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಯಾವಾಗ್ಲೂ ಹೋಗ್ತಿದ್ವಿ, ಹಂಗ ಅನ್ನಿಸ್ತಾ ಇತ್ತು, ಪದೇ ಪದೇ ಹಂಗ ಅನ್ನಿಸ್ತಾ ಇತ್ತು. ಒಂದ್ ಸ್ವಲ್ಪ ನಾನ್ ಫ್ರೀ ಆದ ತಕ್ಷಣ ಹಂಗ ಅನ್ನಿಸ್ತಾ ಇತ್ತು, ಯಾಕೆ ಹೋಗಕ್ಕೆ ಆಗಿಲ್ವಲ್ಲ ಈ ಸರಿ, ತಾಯಿ ಕರ್ಸ್ಕೊಂಡೇ ಇಲ್ಲ ನನ್ನ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇಲ್ಲ ಮನ್ಸ್ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳೇ ಇರ್ಲಿಲ್ಲ ನಾನು. ಮಕ್ಳಿಗೆ ಹೇಳ್ಬಿಟ್ಟು ದೊಡ್ಡೋಳ್ ಮನೇಲೇ ಇದ್ದು ಅವಳನ್ನು ರೆಡಿ ಮಾಡಿ ನಾನು ರೆಡಿ ಆಗ್ಬಿಟ್ಟಿದ್ದೆ ಚಿಕ್ಕವಳು ಬರೋ ಅಷ್ಟ್ರಲ್ಲಿ. ಇವಾಗ ನೋಡಿ ಯಾರೋ ನಮ್ಮ ಮನೆಯವ್ರಿಗೆ ಫೋಟೋ ತೆಗಿಯಕ್ ಕೊಟ್ಟಿದ್ದಾರೆ. ಅವ್ರಿಗಂತೂ ಫೋಟೋ ತೆಗಿಯಕ್ಕೆಲ್ಲ ಬರದೇ ಇಲ್ಲ. ನನಗೂ ಅವ್ರು ತಕ್ಕೊಡಲ್ಲ ಜಾಸ್ತಿ, ಯಾರಿಗೋ ಫೋಟೋ ಕ್ಲಿಕ್ ಮಾಡಿ ಕೊಡ್ತಿದ್ದಾರೆ. ನಾವು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ತಗೊಂಡ್ಬಿಟ್ಟು ನಾವು ಲಡ್ಡುನೇ ತಗೊಂಡಿಲ್ಲ ನಾನು, ಸುಮ್ನೆ ಮುಂದೆ ಹೋಗ್ತಾ ಇದ್ದೀನಿ. ಆಮೇಲೆ ಪಾಪು ಲಡ್ಡು ಬೇಕು ಅಂತ ಅಂದ್ಲು ನಮ್ ಚಿಕ್ಕ ಮಗಳು. ಹಾಗಾಗಿ ಮತ್ತೆ ಹೋಗ್ಬಿಟ್ಟು ನಾನು ಲಡ್ಡು ತಗೊಂಬಂದೆ. ಇಲ್ಲಿ ದೇವ್ರಿಗೆ ಕೊಟ್ಟಿರ್ತಾರಲ್ವಾ, ಮುಡಿ ತುಂಬಿರ್ತಾರಲ್ವಾ, ಆ ಸೀರೆಗಳು ಕೂಡ ಮಾರ್ತಾ ಇರ್ತಾರೆ. ನಾನೇನ್ ತಗೊಳ್ಳಿಲ್ಲ, ಬೇಕಾದವ್ರು ತಗೊಬಹುದು. ಮತ್ತೆ ಪ್ರಸಾದ, ಲಡ್ಡು ಪ್ರಸಾದ ಸಿಗುತ್ತೆ, ಅದು ಕೂಡ ತಗೋಬಹುದು. ಒಂದ್ ಪ್ಯಾಕೆಟ್ಗೆ 40 ರೂಪಾಯಿ ಅನ್ಸುತ್ತೆ, 40-30 ಇರ್ಬೇಕು, ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ನನ್ಗೆ, ಮರ್ತೋಯ್ತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪಾಪ ಅನ್ಸ್ತು ನಿಜವಾಗ್ಲು. ಪಾಪ ಅಷ್ಟು ಬಿಸ್ಲಲ್ಲಿ ಅವ್ರು ಆತರ ಪೇಂಟ್ ಹಾಕೊಂಡ್ ನಿಂತ್ಕೊಳ್ಳೋದೇನು ನೀನು ಇದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. ಸಖತ್ ಬೇಜಾರಾಯ್ತು ಅದನ್ನ ನೋಡಿ ಮಾತ್ರ. ಅದನ್ನೆಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ದುಡ್ಡೆಲ್ಲ ಕೊಟ್ಬಿಟ್ಟು ನಾವು ಈಗ ಪ್ರಸಾದಕ್ ಬಂದಿದೀವಿ. ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನ ಟೈಮು. ಪ್ರಸಾದಕ್ ಬಂದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಜಾಗ ಇರ್ಲಿಲ್ಲ, ಫುಲ್ ಎಲ್ರು ಕೂತ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಈ ಕಡೆ ಒಂದ್ ಚೇರ್ ಹಾಕಿದ್ರು, ಇಲ್ಲೇ ಕೂತ್ಕೊಳ್ಳಿ ಅಂದ್ರು. ಹಾಗಾಗಿ ನಾವು ಈ ಕಡೆನೆ ಕೂತ್ಕೊಂಡು ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ಪ್ರಸಾದ
ಅಂದ್ರೇನೆ ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಆ ತರ ಸಾಂಬಾರೆಲ್ಲ ಮಾಡಕ್ ಹೋದ್ರು ನಮ್ಗೆ ಅಷ್ಟು ಟೇಸ್ಟ್ ಬರಲ್ಲ. ಮನೇಲಿ ಮಾಡಿದ್ರೆ ದೇವಸ್ಥಾನದಲ್ಲೇ ಅಷ್ಟು ಚೆನ್ನಾಗಿರುತ್ತೆ. ಅದೆಲ್ಲ ದೇವ್ರ ಮಹಿಮೆ ಅಂತ ನಾನ್ ಅನ್ಕೊಂಡಿದೀನಿ. ಪಾಪನ್ ಕರ್ಕೊಂಬರಕ್ಕೂ ಹೋಗ್ಬೇಕು ಅನ್ಕೊಂಡೆ. ನನ್ ತಮ್ಮನೇ ಕರ್ಕೊಂಬರ್ತಾನೆ ಅಂತ ಅನ್ಕೊಂಡ್ ಸುಮ್ನೆ ಅದೇ ಹೋಗಕ್ ಆಗ್ಲಿಲ್ಲ. ಕರ್ಕೊಂಡ್ ಬನ್ನಿ ಅಂತ ಅಂದ್ರೆ ಇವಾಗ ಅಯ್ಯೋ ಇವಾಗ ಬರಕಾಗಲ್ಲ, ನನ್ ತಂಗಿ ಮನೆ ಹಬ್ಬ ಇದೆ 2ನೇ ತಾರೀಕು, ಅವಾಗ ಒಟ್ಟಿಗೆನೆ ಕರ್ಕೊಂಡ್ ಬರ್ತೀವಿ, ಅವಾಗ ಹಬ್ಬಕ್ ಹೋಗೋಣ ಅಂತ. ನಮ್ ಪಾಪನ್ ಕರ್ಕೊಂಡ್ ಬಂದಿಲ್ಲ. ನಮ್ಗಂತೂ ಒಂದಿನ ಬಿಟ್ಟಿರ್ತೀವಿ, 2 ದಿನ ಬಿಟ್ಟಿರ್ತೀವಿ, 3ನೇ ದಿನಕ್ಕೆ ಎಲ್ ನೋಡಿದ್ರು ಅವನೇ ಕಾಣಿಸ್ಕೊಂತಾ ಇರ್ತಾನೆ. ಆ ತರ ಆಗ್ಬಿಡುತ್ತೆ. ಆದ್ರೂ ಕೂಡ ಏನು ಮಾಡಕ್ಕಾಗಲ್ಲ, ಇವ್ರಿಗೂ ಎಕ್ಸಾಮ್ ಎಲ್ಲ ನಡೀತಾ ಇತ್ತಲ್ವಾ, ಓದ್ಸಕ್ಕೆಲ್ಲ ಬಿಡಲ್ಲ ಅವನು. ಹಾಗಾಗಿ ಬಿಟ್ ಬಂದಿದೀನಿ. ಬರ್ತಾನೆ ನಮ್ಮಮ್ಮ ಜೊತೆ. ಇವಾಗ ನೋಡ್ತಾ ಇರ್ಬೋದು, ಇದು ಹಿಡನ್ ಜೆಮ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತರಕಾರಿಗೆ ನೀವು ಮೈಸೂರಲ್ಲಿ ಇರೋರಂತೂ ಮಾಡ್ಕೊಂಬೇಡಿ, ಅಲ್ಲಿ ಹೋಗಿ ತಗೊಳ್ಳಿ. ಯಾವ್ದಂದ್ರೆ ಅದು ಮಾರ್ಕೆಟ್ ಗನ್ ಹೌಸ್ ಮಾರ್ಕೆಟ್. ಇಲ್ಲಿ ದೇವರಾಜ ಮಾರ್ಕೆಟ್ ಅಲ್ಲೂ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ನನ್ ಪ್ರಕಾರ. ನಾನು ಹೋಗಿದ್ದೀನಿ ತುಂಬಾ ಟೈಮು, ನನಗೆ ಇಲ್ಲಿ ಗೊತ್ತಿರ್ಲಿಲ್ಲ. ನಾನ್ ಫಸ್ಟ್ ಇಲ್ಲಿಗೆ ಬಂದಾಗ ಆವಾಗ ನಾನು ದೇವರಾಜ ಮಾರ್ಕೆಟಿಗೆ ಹೋಗ್ತಿದ್ದೆ. ಇವಾಗ ಇಲ್ಲಿ ಗೊತ್ತಾದ್ಮೇಲೆ ನಮ್ಮ ಮನೆಯವ್ರು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಟೈಮ್ ಇದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಅಲ್ಲೇ ತಗೊಂತೀವಿ. ಈ ಕಡೆಯಿಂದಾನೆ ಹೋಗ್ತಿದ್ವಿ ಅಲ್ವಾ ದೇವಸ್ಥಾನದಿಂದ, ಹಾಗಾಗಿ ನಾನು ಇಲ್ಲೇ ಸ್ವಲ್ಪ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ನನ್ ಇರ್ಲಿಲ್ಲ, ಸಾಮಾನೆಲ್ಲ ಖಾಲಿ ಆಗಿತ್ತು, ವೆಜಿಟೇಬಲ್ಸ್ ಎಲ್ಲ ಅಂತ. ಹಾಗಾಗಿ ನಾನ್ ಬ್ಯಾಗು ಕೂಡ ತಗೊಂಬಂದಿರ್ಲಿಲ್ಲ. ನಮ್ಮ ಮನೆಯವರೇ ಒಂದ್ ಬ್ಯಾಗ್ ಇತ್ತು, ಅದನ್ನ ಕೊಟ್ರು. ಅದು ಸ್ವಲ್ಪ ಚಿಕ್ಕದಿತ್ತು. ಯಾವಾಗ್ಲೂ ಇಟ್ಕೊಂಡಿರ್ತಾರೆ ಅವ್ರು, ಏನಾದ್ರು ಹೇಳ್ತೀನಲ್ಲ ಅವಾಗ ತಗೊಂಬರಕ್ಕೆ ಅಂತ. ಆಮೇಲೆ ಮತ್ತೆ ಇನ್ನ ಸ್ವಲ್ಪ ಸಾಮಾನೆಲ್ಲ ಈ ಕಡೆ ಬಂದ್ರೆ ನಾನು ಜಾಸ್ತಿನೇ ತಗೊಂತೀನಿ. ಹೊರಗಡೆ ನಮಗೆ 20 ರೂಪಾಯಿ ಜಾಸ್ತಿ ಇದ್ರೆ ಇಲ್ಲಿ ಅದ್ ಕಡಿಮೆ ಇರುತ್ತೆ. ಅದು ನೋಡ್ಕೊಳ್ಳಿ. ಅರ್ಧ ಕೆಜಿ ಮತ್ತೆ ಸಿಗುತ್ತೆ ನಮ್ಗೆ. ಈಗ ಅಲ್ಲಿ ಹೊರಗಡೆ ಎಲ್ಲ 60-70 ರೂಪಾಯಿ ಆದ್ರೆ ನಮಗೆ ಇಲ್ಲೊಂದ್ 40-45ಕ್ಕೆಲ್ಲ ಸಿಕ್ಬಿಡುತ್ತೆ. ಹಾಗಾಗಿ ಹೇಳ್ತಿದೀನಿ, ನೀವೆಲ್ಲ ಮೈಸೂರಲ್ಲಿ ಇದ್ರೆ, ಆ ಕಡೆ ಸೈಡ್ ಅಲ್ಲಿ ಇದ್ರೆ, ನಿಮ್ಗೆ ನಿಯರ್ ಆದ್ರೆ ನೀವು ಹೋಗಿ ಅಲ್ಲಿ ತಗೊಬಹುದು. ಗನ್ ಹೌಸ್ ಮಾರ್ಕೆಟ್. ಸೊಪ್ಪಂತೂ ಕೇಳ್ಬಾರ್ದು. ಇವಾಗೆಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ 15 ರೂಪಾಯಿ, ಅಲ್ಲಿ ನೋಡಿದ್ರೆ 4 ರೂಪಾಯಿ. ಎಷ್ಟೊಂದ್ ಲಾಭ ಮಾಡ್ತಾರೆ ಅಂತ ಅನಿಸ್ಬಿಡ್ತು ನನ್ಗೆ. ಮಾರ್ಕೆಟ್ ಅಲ್ಲೆಲ್ಲ ನಾನ್ ಮೊನ್ನೆ ತಾನೇ ತರಿಸಿದ್ದೆ, ಇಲ್ಲಿ 15 ರೂಪಾಯಿ ಒಂದ್ ಕೊತ್ತಂಬರಿ ಸೊಪ್ಪು, ಅಲ್ಲಿ ನೋಡಿದ್ರೆ 4 ರೂಪಾಯಿ ಇತ್ತು. ಪಾಲಕ್ ಸೊಪ್ಪು ಅಷ್ಟೇ 2 ರೂಪಾಯಿ ಒಂದು, 10 ರೂಪಾಯಿಗೆ 6 ಕೊಡ್ತಾ ಇದ್ರು ಅವರು. ಎಷ್ಟು ಈಸಿ ಅನ್ಸ್ತು ನನ್ಗೆ. ಎಲ್ಲ ತಗೊಂಡೆ, ಸೊಪ್ಪೆಲ್ಲ ತಗೊಂಡೆ, ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ ಎಲ್ಲ ನಾನು ಒಂದ್ 2 ಕೆಜಿ ತಗೊಂಡ್ಬಿಟ್ಟೆ. ಟೊಮಾಟರು ಅಷ್ಟೇ ಅವರು 50 ರೂಪಾಯಿ ಹೇಳ್ತಾ ಇದ್ರು. ಆಮೇಲೆ 100 ರೂಪಾಯಿಗೆ 3 ಕೆಜಿ ಹಾಕೊಡಿ ಅಂದಿದ್ದಕ್ಕೆ ಅವ್ರು ಹಾಕೊಟ್ರು. ಅದು ಕೂಡ ಎಲ್ಲ ತಗೊಂಡ್ಬಿಟ್ಟು ಏನೇನ್ ಬೇಕೆಲ್ಲ ತಗೊಂಡ್ಬಂದೆ. ಮಿಸ್ ಮಾಡ್ಕೊಂಬೇಡಿ, ಏನಕ್ಕಂದ್ರೆ ನಮಗೇನೆ ಯೂಸ್ ಅಲ್ವಾ. ಲೇಡೀಸಿಗೆ ಕಡಿಮೆ ಬೆಲೆಯಲ್ಲಿ ತರಕಾರಿ ಸಿಗುತ್ತೆ ಅಂತಂದ್ರೆ ಖುಷಿನೇ. ಹತ್ರ ಇದ್ರೆ ಹೋಗಿ, ದೂರದಿಂದ ಎಲ್ಲ ಹೋಗಕ್ಕೆ ಆಗಲ್ಲ. ಫ್ರೀ ಇದ್ರೆ ನಿಮ್ಗೇನಾದ್ರೂ, ನಾನು ಫುಲ್ ಮಧ್ಯಾಹ್ನ ಹೋಗಿದ್ದೀನಲ್ವಾ, ದೇವಸ್ಥಾನದಿಂದ ಬರುವಾಗ ಹೋಗಿರೋದು. ಅದಕ್ಕೆ ಎಷ್ಟೊಂದು ಶಾಪ್ ಇದೆ ನೋಡಿ, ಎಲ್ಲ ಕ್ಲೋಸ್ ಆಗಿದೆ. ನೀವೊಂದ್ 10:30-11 ಗಂಟೆ ಆ ಟೈಮಲ್ಲಿ ಹೋದ್ರೆ ಎಲ್ಲ ಫ್ರೆಶ್ ಸಿಗುತ್ತೆ. ಸೊಪ್ಪುಗಳೆಲ್ಲ ಅವರೇ ರೈತರೇ ತಗೊಂಬಂದ್ಬಿಟ್ಟು ಮಾರ್ತಾರೆ, ಅವ್ರ ಹೊಲದ್ದೆಲ್ಲ. ಸಖತ್ ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ ತಗೊಂಡ್ ಬಂದೆ ನಾನು ಮನೆಗೆ. ಸ್ವಲ್ಪ ವಿಡಿಯೋ ಎಲ್ಲ ಮಾಡಕ್ ಆಗಿಲ್ಲ ಬಂದ್ಮೇಲೆ. ಅದಾದ್ಮೇಲೆ ನಾನು ಸಂಜೆ ಒಂದ್ ಸ್ವಲ್ಪ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಕುತ್ಕೊಂಡು ಎಲ್ಲ ಜೋಡಿಸ್ಕೊಂತಾ ಇದೀನಿ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ, ಲೇಟ್ ಆಗಿತ್ತು. ಮಕ್ಳಿಗೆ ಎಕ್ಸಾಮ್ಸ್ ನಡೀತಿದೆ ಅಲ್ವಾ, ಅವ್ರಿಗೂ ಕೂಡ ಓದಿಸ್ಬೇಕಿತ್ತು. ಸ್ಯಾಟರ್ಡೆ ಸಂಡೇ ಇದೆಯಲ್ಲ, ಓದಿಸ್ಕೊಳ್ಳೋಣ ಅಂತಾನೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಒಂದ್ ಸ್ವಲ್ಪ ಟೈಮ್ ಫ್ರೀ ಆಗ್ಲಿ ಅವ್ರಿಗೂ ಮೈಂಡ್ ಅಂತ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಫ್ರಿಜ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ. ಸ್ವಲ್ಪ ಹಬ್ಬದಲ್ಲಿ ಮಾಡೇ ಇರ್ಲಿಲ್ಲ. ಅದನ್ನ ಕೂಡ ಹಾಗೆ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಟ್ಟು ಎಲ್ಲ ಇಟ್ಕೊಂಡೆ, ನಾನು ಜೋಡಿಸ್ಕೊಂಡೆ. ಈ ಕ್ಯಾರೆಟ್ ನೋಡಿ, ಇಲ್ಲಿ ಒಂದು 50 ರೂಪಾಯಿ ಇದೆ ಅಂತಂದ್ರೆ ಅಲ್ಲಿ 40 ರೂಪಾಯಿ ಇರುತ್ತೆ. ಅಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನೋಡಿ ಒಂದ್ಸರಿ, ಆ ಕಡೆ ಇದ್ರೆ ನೀವು ಹೋಗಿ. ಪದೇ ಪದೇ ಅದೇ ಹೇಳ್ತಿದ್ದಾಳೆ ಅನ್ಕೊಂಬೇಡಿ, ನಿಜವಾಗ್ಲೂ ನನ್ಗೆ ಆ ಕಡೆ ಹೋದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಷ್ಟೊಂದು ಕಡಿಮೆ ಬೆಲೆಗೂ ಸಿಗುತ್ತಾ, ಮತ್ತೇನಕ್ಕಲ್ಲ ಅಷ್ಟೊಂದು ತಗೊಳ್ಳಿ. ಒಂದ್ 10 ರೂಪಾಯಿ ಲಾಭ ತಗೊಳ್ದೇನೆ ಯಾರು ಮಾರಲ್ಲ. ಒಂದ್ 10-15 ರೂಪಾಯಿ ಅಂತದ್ರಲ್ಲಿ 20 ರೂಪಾಯಿ 30 ರೂಪಾಯಿ ಅಂತಂದ್ರೆ ಒಂದ್ ಕೆಜಿಗೆ ನಮಗೂನು ಜಾಸ್ತಿ ಬರ್ಡನ್ ಆಗುತ್ತಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತುಂಬಾ ರೇಟ್ ಆಗಿತ್ತು, ಕೆಜಿಗೆ 300 ರೂಪಾಯಿ ಅಂತಿದ್ರು. ನಾನು ಒಂದ್ 1/4 ಕೆಜಿ ತಗೊಂಡೆ. ಮತ್ತೆ ಹಳೇದು ಒಂದ್ ಸ್ವಲ್ಪ ಇತ್ತು. ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗಿದೆ, ಎಲ್ಲ ಮಾಡ್ಕೊಂಡು ಇಟ್ಕೊಬೇಕು. ಶುಂಠಿ ಅಂತೂ ಊರಿಂದಾನೇ ತಗೊಂಬಂದಿದ್ದಾಳೆ, ನಮ್ಮ ಅತ್ತಿಗೆ ಕೊಟ್ಟು ಕಳ್ಸಿದಾರೆ ಒಂದ್ ಸ್ವಲ್ಪ ಈ ಸರಿ. ಶುಂಠಿ ಏನ್ ತಗೊಳಕ್ ಹೋಗ್ಲಿಲ್ಲ. ಸೊಪ್ಪು ಇದೆ ತುಂಬಾ ತಗೊಂಬಂದ್ಬಿಟ್ಟಿದೆ. ಪಾಲಕ್ ಹಾಕಿ ದಾಲ್ ಎಲ್ಲ ಮಾಡ್ಬೋದಲ್ವಾ, ಪಾಲಕ್ ಪರೋಟ ಎಲ್ಲ ಮಾಡ್ಬೋದು. ಮತ್ತೆ 10 ರೂಪಾಯಿಗೆ ಅವ್ರು 6, ಮತ್ತೆ ಚೇಂಜ್ ಇಲ್ಲ ಅಂತಾರೆ ಅಲ್ಲಿ ಬೇರೆ ಹೋದ್ರೆ. ಹಾಗಾಗಿ ಚೇಂಜ್ ಬೇರೆ ಇರ್ಲಿಲ್ಲ. 10 ರೂಪಾಯಿಗೆ ತಗೊಬೇಕಾಗುತ್ತೆ. 10 ರೂಪಾಯಿಗೆ ಅಷ್ಟೊಂದು ಸಿಗುತ್ತಲ್ವಾ. ಫಸ್ಟ್ ಎಲ್ಲ ತಗೊಂಬಂದಿರ್ತೀವಿ ಅಂತಂದ್ರೆ ಸೊಪ್ಪೆಲ್ಲ ಖಾಲಿ ಮಾಡ್ಕೊಬಹುದು. ಫ್ರಿಜ್ ಇರುತ್ತೆ ಮನೇಲಿ, ಫ್ರಿಜ್ ಇರೋರೆಲ್ಲ ಸ್ಟೋರ್ ಮಾಡಿ ಇಟ್ಕೊಬಹುದಲ್ವಾ. ನನ್ನ ಹತ್ರನು ದೊಡ್ಡದೇನ್ ಫ್ರಿಜ್ ಇಲ್ಲ, ಚಿಕ್ಕದಿದೆ. ಜಾಸ್ತಿ ಎಲ್ಲ ತಗೊಂಡ್ರೆ ಎಲ್ಲ ಸ್ಟೋರ್ ಮಾಡಕ್ ಕಷ್ಟ ಆಗುತ್ತೆ. ಫ್ರೂಟ್ಸ್ ಏನು ತಗೊಂಡಿರ್ಲಿಲ್ಲ, ಬರೀ ವೆಜಿಟೇಬಲ್ಸ್ ಇತ್ತು. ಸೊಪ್ಪೆಲ್ಲ ಇತ್ತಲ್ವಾ ಮನೇಲಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಇತ್ತು. ಹಾಗಾಗಿ ಫ್ರಿಜ್ ನಾನು ಎಲ್ಲದಕ್ಕೂ
ನೀಟಾಗಿ ಅದನ್ನೆಲ್ಲ ಒರ್ಸ್ಕೊಂಡ್ಬಿಟ್ಟು ನಾನು ಇವಾಗ ಸ್ಟೋರ್ ಮಾಡ್ಕೊಂತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋಣ ಅನ್ಕೊಂಡಿದೀನಿ. ನನ್ನ ಮಾರ್ನಿಂಗ್ ಇಂದ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ, ಮಕ್ಳು ಜೊತೆ 3 ಮಕ್ಳ ಜೊತೆ, ಮತ್ತೆ ನನ್ನ ಮಗಳು ರೊಟೀನ್ ಹೇಗಿರುತ್ತೆ. ಅವಳು ಬೆಳಿಗ್ಗೆ 5:15 ಎದ್ ಬಿಡ್ತಾಳೆ. ಅವಳೇನೆಲ್ಲ ಮಾಡ್ತಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ಬೇಕು ಅನ್ಕೊಂಡಿದೀನಿ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ನಿಧಾನಕ್ಕೆ ಈಗ ಡೈಲಿ ಎಲ್ಲ ಮಾಡ್ಕೊಳಕ್ಕೆ ಯಾರು ಒಬ್ರು ಇರ್ಬೇಕು ಫೋನ್ ಎಲ್ಲ ಇಟ್ಕೊಳಕ್ಕೆ ಅಂತ ಅನ್ಸುತ್ತೆ. ನನ್ನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.